ಎಲ್ಲರಿಗೂ ನಮಸ್ಕಾರಗಳು. ಬ್ಲೌಸ್ನ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಮಾರ್ಜಿನ್ಗೆ 2 ಇಂಚಿಗೆ ಬಿಟ್ಟಿರ್ತೀವಲ್ವ, ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಡಿ. ನೀವು ಫಸ್ಟು ಇಲ್ಲಿ ಒಂದು ಲಾಸ್ಟಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಈ ಕಂಕಳ ಹತ್ರ ಇಲ್ಲಿ ನಿಲ್ಲಿಸ್ಕೊಳ್ಳಿ. ಹಾಗೆ ಇಲ್ಲಿ ಭುಜದ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿಂದ ಇದು ಸ್ಟ್ರೈಟ್ ಇರಬೇಕು. ನಾವಿಲ್ಲೇನು ಚಟ್ಕ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನೋಡಿ, ಇದೇ ಥರ ಸ್ಟ್ರೈಟ್ ಬರಬೇಕು. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸು ಬರೋದು, ಎಲ್ಲೂ ರಿಂಕಲ್ಸು ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಏನೂ ಆಗೋದಿಲ್ಲ. ಹಾಗೆ ಇಲ್ಲಿ ಕೂಡ ಸಮನಾಗಿ ಬರಬೇಕು. ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬ್ಲೌಸಿನ ಸೈಡು ಯಾವ ರೀತಿ ಸಮನಾಗಿ ತೊಗೊಳ್ಬೇಕು, ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಮುಂಚೆ ಯಾವ ರೀತಿ ನಾವು ನೋಡ್ಕೊಳ್ಬೇಕು, ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ ಅಲ್ಲಿ ಎಷ್ಟು ಇಂಚಿನ ಎಕ್ಸ್ಟ್ರಾ ಆದರೆ ಕಟ್ಟಿಂಗನ್ನು ಮಾಡ್ಕೊಳ್ಳೋದು, ಶೋಲ್ಡರ್ ಹತ್ರನೂ ಕೂಡ ಯಾವ ರೀತಿ ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಆ ವಿಡಿಯೋನ ಒಂದ್ಸರಿ ನೋಡ್ಕೊಂಡು ಬನ್ನಿ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಇದೆಲ್ಲ ನನಗಿವಾಗ ಇದು ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲ ರಫಾಗಿ ಸ್ಟಿಚ್ ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಅಳತೆ ಕರೆಕ್ಟಾಗಿ ಸ್ಟಿಚ್ಚನ್ನ ಮಾಡ್ಕೊಳ್ಬೇಕು. ಇವಾಗ ನಾವಿಲ್ಲೇನು 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇವಾಗಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ. ಇದೇ ಥರ ನೀವು 2 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಂಡು ಬನ್ನಿ, ನಿಮ್ಗೆ ಅವಾಗ ಈಸಿ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಫಸ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳೋಕೆ ಹೇಳಿದ್ದು. ಇಲ್ಲಿ ಫಸ್ಟ್ ಹಾಕ್ಕೊಂಡ್ಬಿಟ್ರೆ ನಿಮಗೆಲ್ಲೂ ಜರುಗೋದಿಲ್ಲ. ಇದನ್ನು ಕೂಡ ಈ ಕಂಕಳ ಹತ್ರ ನಿಲ್ಲಿಸ್ಕೊಳ್ಬೇಕು. ಇಲ್ಲಿ ಬಂದು ನಿಲ್ಲಿಸ್ಕೊಳ್ಳಿ. ಇಲ್ಲಿ ನಿಲ್ಲಿಸ್ಕೊಂಡು ಈ ರೀತಿ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಇವಾಗ ನೀವು ಅಳತೆ ಕೊಟ್ಟಿರ್ತಾರಲ್ವ, ಅಳತೆ ಕೊಟ್ಟಿರುವಂಥ ಬ್ಲೌಸನ್ನು ತಗೊಳ್ಳಿ. ಈ ಭುಜದ ಈ ಜಾಯಿಂಟು ಮತ್ತು ಇದರಲ್ಲೂ ಈ ಭುಜದ ಜಾಯಿಂಟನ್ನು ಸೇಮ್ ಇರಬೇಕು. ಈ ರೀತಿ ಇಟ್ಕೊಂಡು ಬನ್ನಿ ನೋಡಿ. ಈ ರೀತಿಯಾಗಿ ಇಟ್ಟರೆ ನಿಮಗೆ ಎಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿದೆ, ನನಗಿಲ್ಲಿ ಚಟ್ಕ ಹಾಕ್ಕೊಂಡಿರೋದು ಕೂಡ ಇಲ್ಲಿದೆ, ಸೇಮ್ ಬಂದಿದೆ ನೋಡಿ. ಇದು ಇಲ್ಲಿದೆ, ಈ ರೀತಿಯೇ ಬಂದಿದೆ, ಕರೆಕ್ಟಾಗಿ ಬಂದಿದೆ ನನಗಿಲ್ಲಿ. ನಾನು ಇವಾಗಿಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ಅಳತೆನ ತೊಗೊಳ್ತೀನಿ ನಾನು. ಇದೆಲ್ಲ ಹೊಸ್ದಾಗಿ ಕಲಿಯೋರಿಗೆ ನಿಮ್ಗೆ ಈಸಿ ಆಗಲಿ ಅಂತ ನಾನು ಇವಾಗ ಇದನ್ನು ತಿಳಿಸ್ಕೊಡ್ತಾ ಇರೋದು. ಇವಾಗ ಇಲ್ಲಿ ಮಾರ್ಕ್ ಆದಮೇಲೆ ಇಲ್ಲಿ ತೋಳು ರೌಂಡನ್ನು ತೊಗೊಳ್ತೀವಲ್ವ, ಇದು ಇವರಿಗೆ 5.5 ಬೇಕು. ಇದು ನಾನು ಇಲ್ಲಿಂದ ಮಾರ್ಕನ್ನು ಮಾಡ್ಕೊಳ್ತೀನಿ 5.5ಗೆ. ಈ ಥರ ನೀವು ಮಿಷಿನ್ ಮೇಲೆ ಇಟ್ಕೊಂಡೇ ನೀವು ಈಸಿಯಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು, ಕಷ್ಟ ಏನೂ ಆಗೋದಿಲ್ಲ ಇದು. ಈ ಮಾರ್ಕನ್ನು ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸ್ಟಿಚ್ ಆಯಿತು. ಇವಾಗ ತೋರಿಸ್ತೀನಿ, ನಿಮ್ಮೆಲ್ರಿಗೂ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಥರ ನೋಡಿ, ಕರೆಕ್ಟಾಗಿ ಇಲ್ಲಿ ಬಂದಿದೆ. ನಾನಿವಾಗ 2 ಇಂಚು ತೊಗೊಂಡು ಈ ಕಡೆಯಿಂದ ತೊಗೊಂಡು ಸ್ಟಿಚ್ಚನ್ನು ಮಾಡಿಕೊಂಡೆ. ಹಾಗೆ ಇಲ್ಲಿ ಯಾವ ರೀತಿ ಅಂತಲೂ ನೀವು ನೋಡಿದ್ದೀರಾ ಈಗಾಗಲೇ. ಫಿನಿಶಿಂಗನ್ನು ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಕಸ್ಟಮರ್ ಕೊಟ್ಟಿರ್ತಾರಲ್ವ, ಈ ಅಳತೆ ಬ್ಲೌಸನ್ನು ತೊಗೊಳ್ಳಿ. ಈ ಅಳತೆ ಬ್ಲೌಸನ್ನು ತೊಗೊಂಡು ಈ ರಿಂಗ್ ಪಟ್ಟಿಯನ್ನು ಬಿಟ್ಬಿಡಿ. ಇಲ್ಲಿಂದ 7.5 ಇಂಚು ಬಂದಿದೆ. ಇಲ್ಲಿ ನೋಡಿ, ಇದು ಎಷ್ಟು ಬರುತ್ತೆ. ಇವಾಗ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅವಾಗ ಹೆಚ್ಚು ಕಡಿಮೆ ಏನಾದರೂ ಬಂದಿದ್ದರೆ ಸ್ಟಿಚ್ಚನ್ನ ಹಾಕ್ಕೊಳ್ಳಿ, ಕರೆಕ್ಟಾಗಿದ್ದರೆ ಏನು ಬೇಡ. ನೋಡಿ, ನನಗೆ 7.5 ಕರೆಕ್ಟಾಗಿ ಬರ್ತಾಯಿದೆ. ಒಂದು ಪಾಯಿಂಟು ಆ ಕಡೆ ಈ ಕಡೆ ಬರ್ತಾಯಿಲ್ಲ. ಇಲ್ಲಿ 7.5 ಇಂಚಿಗೆ ಇಲ್ಲಿ ಸ್ಟಿಚಿಂಗ್ ಬಂದಿದೆ. ನಿಮಗೇನಾದರೂ ಕಡಿಮೆ ಬಂದಿದೆ ಅಂದರೆ ಇಲ್ಲೊಂದು 1/4 ಇಂಚಿಗೆ ಇಲ್ಲೇ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಇಲ್ಲ ಏನಾದರೂ ಲೂಸ್ ಬೇಕು ಅಂದ್ರೂ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಈ ಥರ ಸ್ಟಿಚ್ಚನ್ನ ಹಾಕ್ಕೊಳ್ತೀವಲ್ಲ, ಇನ್ನೂ 3 ಸ್ಟಿಚ್ ಹಾಕಿರ್ತೀವಿ, ಇನ್ನೂ ಸ್ವಲ್ಪ ಪಕ್ಕಕ್ಕೆ ಬಿಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ. ನಾನು ಇಲ್ಲಿ ಬ್ಲೌಸ್ ಇಟ್ಟೆ ತೋರಿಸ್ತೇನೆ. ನಾನು ಟೇಪ್ಗಿಂತ ನಾನು ಈ ಅಳತೆನೇ ತೊಗೊಂಡ್ಬಿಡ್ತೀನಿ ಇಲ್ಲಿ. ಇವಾಗ ನೋಡಿ, ಇಲ್ಲೇನು ಇವರು ಕೊಟ್ಟಿರೋ ಈ ಬ್ಲೌಸು ಸ್ಟಿಚಿಂಗು ಮತ್ತು ಈ ಬ್ಲೌಸ್ದು ನೋಡಿ, ಈ ಥರ ಟೈಟಾಗಿ ನೋಡ್ಕೊಳ್ಳಿ. ಎರಡನ್ನೂ ಯಾವುದನ್ನು ಲೂಸ್ ಬಿಡಬೇಡಿ, ಕರೆಕ್ಟಾಗಿ ಈ ಥರ ನೋಡಿಕೊಂಡು ಬನ್ನಿ. ಇದು ಇವಾಗ ಕರೆಕ್ಟಾಗಿದೆ. ಒಂದು
ಈ ಬ್ಲೌಸಿಗಿಂತ ಇದು ಒಂದು ಪಾಯಿಂಟ್ ಅಷ್ಟೇ ಇಲ್ಲಿರೋದು. ನಾವಿಲ್ಲಿ ಒಂದು ಚೂರು ಹಾಕ್ಕೊಂಡ್ರೆ ಸಾಕು. ಆವಾಗ ಇಲ್ಲೇನು ಇಷ್ಟು ಬಂದಿದ್ರೆ ಅಲ್ಲ, ಇಲ್ಲೆಲ್ಲ ಹಿಡಿಯೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ಹಿಡಿಯೋದಕ್ಕೆ ಹೋದರೆ ಆಗೋದಿಲ್ಲ. ಅದು ಒಂದು ಪಾಯಿಂಟ್ ಅಷ್ಟೇ ಇರೋದಲ್ವಾ. ಒಂದು 1/4 ಇಂಚು ಅರ್ಧ ಇಂಚು ಆದರೆ ಇಲ್ಲಿ ಹಿಡಿಬೋದು. ಇಲ್ಲಾಂದರೆ ಇಲ್ಲೇ ಒಂಚೂರು ಸ್ಟಿಚ್ಚನ್ನ ಮಾಡಿಕೊಂಡ್ರೆ ಆಯಿತು. ಈಗ ಫುಲ್ ಬ್ಲೌಸು ತೋರಿಸ್ತೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತ ನೋಡೋಣ. ಇಷ್ಟರೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಕಟ್ಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎಲ್ಲ ಪ್ರತಿಯೊಂದನ್ನು ನಾನು ಹಾಕಿದ್ದೀನಿ. ಅದನ್ನು ನೀವು ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಕರೆಕ್ಟಾಗೇ ಬಂದಿದೆ. ಎಲ್ಲೂ ಒಂದು ಪಾಯಿಂಟು ಕೂಡ ಹೆಚ್ಚು ಕಡಿಮೆ ಬಂದೇ ಇಲ್ಲ. ಕರೆಕ್ಟಾಗೇ ಬಂದಿದೆ ನೋಡಿ, ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ. ಈ ರೀತಿಯೇ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಕಮೆಂಟನ್ನು ಮಾಡಿ. ಕಳೆದ ವಿಡಿಯೋಗಳನ್ನು ನೋಡಿ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳಿದೆ.